ಮಿಕ್ಕಿದ್ದನ್ನೆಲ್ಲ ಮಾಡಬೇಕು. ಎಲ್ಲಾನು ಮಾಡ್ತೀನಿ ಅಂತ. ಖಂಡಿತ ಎಲ್ಲನೂ ಗೊತ್ತಿರ್ಬೇಕು. ನನಗೆ ಆಟೋ ಓಡಿಸೋದು ಗೊತ್ತಿರಬೇಕು, ನನಗೆ ಬೈಕ್ ಓಡಿಸೋದು ಗೊತ್ತಿರಬೇಕು, ಪೆಟ್ರೋಲ್ ಖಾಲಿಯಾದಾಗ ಎಷ್ಟೊಂದು ಸಾರಿ ತಳ್ಕೊಂಡು ಹೋಗ್ಬೇಕು, ಅವಮಾನ ಏನಿಲ್ಲ. ಹಂಗಿದ್ದಾಗಲೇ ನಾವು ದುಡಿಯೋಕ್ಕಾಗೋದು. ದುಡ್ಡನ್ನ ಅವಾಗ ದುಡಿಬೇಕು. ಅದಾದ್ಮೇಲೆ ದುಡ್ಡನ್ನ ದುಡಿಯೋಕ್ಕೆ ಶುರು ಮಾಡಬೇಕು. ಜೀವನದಲ್ಲಿ ಲಾಸ್ ಆದರೆ ಒಳ್ಳೇದು. ನೀನು ಲಾಸ್ ಆಗಿ ಪ್ರಾಫಿಟ್ ಮಾಡ್ತಾಗ ಆ ಪ್ರಾಫಿಟ್ ವ್ಯಾಲ್ಯೂ ಗೊತ್ತಿರುತ್ತೆ. ನೀವು ಮೊದಲೇ ಪ್ರಾಫಿಟ್ ಮಾಡಿ ಆಮೇಲೆ ಲಾಸ್ ಆದರೆ ಜೀವನನೇ ಬೇಡ ಅನ್ಸ್ಬಿಡುತ್ತೆ. ಸೊ ಪ್ರತಿಯೊಂದು ಸರಿ ಲಾಸ್ ಆದಾಗಲೂ ಅದು ಯಾಕೆ ಲಾಸ್ ಆಯಿತು, ಎಲ್ಲಿ ಲಾಸ್ ಆಯಿತು ಅನ್ನೋದನ್ನು ಕಂಡುಹಿಡ್ಕೊಳ್ತಾ ಹೋಗ್ಬೇಕು. ಸೆಕೆಂಡ್ ಅದು ತಪ್ಪೇ ಮಾಡಲ್ಲ ನಾವು. ಪ್ರತಿದಿನ ಸಕ್ಸಸ್ನ ನೋಡ್ಕೊಬಂದು ಲಾಸ್ ನೋಡಿದಾಗ ಸೂಸೈಡ್ ಮಾಡ್ಕೊಂಬಿಡ್ತಾರೆ. ಸೊ ಹಾಗಾಗಿ ಯಾವತ್ತಿಗೂ ಸೋತು ಗೆಲ್ಲೋದಿದೆಯಲ್ಲ ಅದು ತುಂಬ ಒಳ್ಳೆಯದು. ಗೆದ್ದು ಸೋತಾಗ ಆ ಗೆಲುವನ್ನ ಮರ್ಸ್ಬಿಡುತ್ತೆ ಸೋಲು. ಸೋತು ಗೆದ್ದಾಗ ಗೆಲುವು ಸೋಲನ್ನ ಮರ್ಸುತ್ತೆ. ನಮ್ಮ ಚಿಲ್ಲರ್ ಮಂಜು ಮೇಡಮ್ ಅಂತ ಕರೀತಾರೆ. ಮೇಡಮ್ ನಾನು ಅವರ ಮೇಡಮ್ ಅಂತ ಕರಿತೀನಿ, ಅವರು ನನ್ನ ಮೇಡಮ್ ಅಂತ ಕರೀತಾರೆ. ಆರ್ಟಿಸ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಂತ್ಕೊಂಡು ಒಂದೇ ಸರಿ 7 ಗಂಟೆಗೆ ಶುರು ಮಾಡಿ 7:55 ಮುಗಿಸಿರೋ ನಾಟಕಗಳು ಇದೆ ಅಂದರೆ ಅದು 55 ನಿಮಿಷದ ಪ್ರೇಮ್ ಕಥೆ. ಅದ್ರಲ್ಲಿ ನಾನು ಒನ್ ಆಫ್ ದಿ ಪಾರ್ಟ್ ಅನ್ನೋದಕ್ಕೆ ಖುಷಿ ಆಗುತ್ತೆ. ನಾನು ಡಿಗ್ರಿಲಿ ರಾಜ್ಯಶಾಸ್ತ್ರದ ಬಗ್ಗೆನೇ ಓದ್ಕೊಂಡು ಬಂದಿದ್ದು. ಆಗಿಂದನೂ ಒಂದು ಒಲವಿತ್ತು. ಅದಾದಮೇಲೆ ರಂಗಭೂಮಿಗೆ ಬಂದಮೇಲೆ ಒಂದಷ್ಟು ಬದಲಾವಣೆಗಳು ಬೇಕು ಅಂತ ಅನ್ನಿಸ್ದಾಗ ಎಲ್ಲೋ ಒಂದು ಮನಸ್ಸಲ್ಲಿತ್ತು, ನಾನು ರಾಜಕೀಯಕ್ಕೆ ಹೋಗಬೇಕು, ಒಳ್ಳೊಳ್ಳೆ ಕೆಲಸಗಳು ಆಗಬೇಕು ಅನ್ನೋದಿತ್ತು. ನಮಗೆ ಜಗದೀಶ್ ಅವರ ಮುಖಾಂತರ BJP ಯುವ ಮೋರ್ಚಾದಲ್ಲಿ RR ನಗರಕ್ಕೆ ಉಪಾಧ್ಯಕ್ಷ ಸ್ಥಾನ ಸಿಕ್ತು. ಮುಂದೆ ಒಂದು ಒಳ್ಳೆ ರಾಜಕೀಯ ನಾಯಕನಾಗಿ ಬೆಳಿಬೇಕು ಅನ್ನೋದು ಕನಸಿದೆ. ಯಾಕಂದರೆ ಇವತ್ತಿನ ಒಂದು ಜನ್ರೇಷನಲ್ಲಿ ಯೂತ್ಸು ರಾಜಕೀಯಕ್ಕೆ ಬರಬೇಕು, ಬದಲಾವಣೆ ಆಗಬೇಕು ಅಂದರೆ ಒಂದಷ್ಟು ಯುವಕರು ರಾಜಕೀಯಕ್ಕೆ ಬಂದು ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನೋದಿದೆ.